कर्मण्येवाधिको रस्ते मा फलेषु कदाचन ಮಾ ಕರ್ಮ ಫಲ ಹೇತುರ್ಭು ಮಾತೇವ ಸಂಗಸ್ವ ಕರ್ಮಣಿ. ಸೊ ಭಗವದ್ಗೀತೆಯಲ್ಲಿ ಇದು ನನ್ನ ಫೇವ್ರೆಟ್, ನಾನು ಕಲ್ತಿರೋ ಒಂದು ಶ್ಲೋಕ. ಸೊ ಶ್ರೀಕೃಷ್ಣ ಏನು ಹೇಳ್ತಾರೆ, ನಿನ್ನ ಕರ್ಮಗಳನ್ನು ನೀನು ಮಾಡ್ತಾ ಹೋಗು, ಯಾವುದೇ ಅದರಿಂದ ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡ ಅಥವಾ ಪ್ರತಿಫಲನ ಅಪೇಕ್ಷಿಸಬಾರದು. ಸೊ ನೀನು ಮಾಡುವ ಕೆಲಸದಲ್ಲಿ ನಿಸ್ವಾರ್ಥ ಭಾವನೆ ಇದ್ದು ಯಾವುದೇ ಪ್ರತಿಫಲ ಇಲ್ಲದೇ ನೀನು ಕೆಲಸ ಮಾಡ್ತಾ ಹೋದರೆ ನೀನು ಮಾಡುವ ಕೆಲಸಕ್ಕೆ ಏನು ಅರ್ಹನಾಗಿದೆಯಾ ಅದನ್ನು ನಾನು ನಿನಗೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಕೆಲಸ ಮಾಡುವಾಗ ಎಲ್ಲದಕ್ಕೂ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಲ್ವ. ಸೊ ಅದನ್ನು ಬಿಟ್ಟು ನಮ್ಮ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಕರೆಕ್ಟಾಗಿ ಮಾಡ್ತಾ ಹೋದರೆ ನಮ್ಗೆ ಏನು ಪ್ರತಿಫಲ ಸಿಗಬೇಕು ಅದು ಪ್ರತಿಫಲದಲ್ಲಿ ಸಿಗೋಷ್ಟರಲ್ಲಿ ನಾವು ತೃಪ್ತಿಯಾಗಿ ಜೀವನ ನಡೆಸಿದರೆ ಆನಂದವಾಗಿರ್ಬೋದು ಅಂತ ಭಗವಂತ ಹೇಳ್ತಾರೆ. ಸೊ ಎಲ್ಲರಿಗೂ ಶುಭವಾಗಲಿ. ಗುಡ್ ನೈಟ್. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.